ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ KEAದಿಂದ ಈಗ ತಾನೇ ರಿಲೀಸ್ ಆಗಿರುವಂಥ 5 ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 5 ರೀತಿ ಲೀಸ್ಟನ್ನು KEA ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನನ್ನ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯಿನ್ ಮಾಡ್ಕೊಂಡಿದ್ದರೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈ 5 ಲೀಸ್ಟನ್ನು ರಿಲೀಸ್ ಮಾಡಿದ್ದೀನಿ, ಅಂದರೆ ಸೆಂಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ಇಫ್ ಯು ವಾಂಟ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರಿ, ಪ್ಯಾನಿಕ್ ಆಗಿದ್ದೀರಿ, ಅಂದರೆ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಸೊ ಐ ವಿಲ್ ಟೆಲ್ ಯು ದ್ಯಾಟ್ ನಾಟ್ ನೆಸೆಸರಿ ಟು ಟೇಕ್ ಎನಿ ಟೆನ್ಷನ್ ಅಬೌಟ್ ದಿಸ್. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಕನ್ಫರ್ಮ್ ದ್ಯಾಟ್ ಯುವರ್ ನೇಮ್ ಈಸ್ ದೇರ್ out of the 5 in one of the list. Out of these 5 list, the PDF, in one your name should be there. That is the first important point that you have to check. So if your name is there means you are registered for NEET 2020. ಅಂದರೆ ನೀವು ಅವರ ಲೀಸ್ಟಲ್ಲಿ ಇದ್ದೀರಿ ಅನ್ನೋದು ಒಂದು ಕನ್ಫರ್ಮ್ ಆಗ್ತದೆ. ಅದಾದಮೇಲೆ ಇವು 5 ಏನು ಲೀಸ್ಟ್ ಇದೆ ಅದರ ಬಗ್ಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಲಾಸ್ಟ್ವರೆಗೂ ಕೊನೆವರೆಗೂ ಕೇಳಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಬರೀ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ರೂಔಟ್ ದ ನೀಟ್ ಕೌನ್ಸಿಲಿಂಗ್ ಫ್ರೀ ಆಫ್ ಕಾಸ್ಟ್ ನನ್ನ ಒಂದು ಸಪೋರ್ಟ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ. ಅದಕ್ಕೆ ನೀವು ಕೊಡಬೇಕಾಗಿರೋ ಫೀ ಅಂತಂದರೆ ಓನ್ಲಿ ಸಬ್ಸ್ಕ್ರಿಪ್ಷನ್ ಟು ಮೈ ಚಾನಲ್. ಎಸ್, ಈಗ ಇಲ್ಲಿ ನೋಡ್ಬೋದು ನಾನು 5 ಲೀಸ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಒಂದಾದ ತಕ್ಷಣ ಮತ್ತೊಂದು ಲೀಸ್ಟನ್ನು ನಾನು ಹೇಳ್ತೀನಿ. ಯಾವ ಲೀಸ್ಟಲ್ಲಿ ಇದ್ದವರು ಸ್ವಲ್ಪ ವರಿ ಮಾಡ್ಕೋಬೇಕು, ಯಾವ ಲೀಸ್ಟಲ್ಲಿ ಇದ್ದವರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತೀನಿ. ದ ನಂಬರ್ ಆಫ್ ದ ಲೀಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಇಫ್ ಯುವರ್ ನೇಮ್ ಈಸ್ ದೇರ್ ಇನ್ ವಿಚ್ ಲೀಸ್ಟ್ ಯು ಹ್ಯಾವ್ ಟು somewhat worry about, and you should not worry about the thing if you comes under particular list. That the detailed explanation I am going to give you. Fine. First one, the list I will show you, 230 pages ide. So provisional list of the candidates registered for NEET 2020 non Karnataka students. ಇದು ಕರ್ನಾಟಕದವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. And remember, whatever the list is given here, this is the final list, provisional list, but for non-Karnataka students almost it is final. So the number of students we have allotted here, which means around here 9,391 students have registered for UG NEET 2020, and under this, these students will never affect our 85% state quota. They will comes under GMP category, private seat in private college. So hence not necessary to worry for non-Karnataka students, especially Karnataka students. It is only for non-Karnataka students. ಇದರಲ್ಲಿ ನಿಮ್ಮ ಹೆಸರು ಏನಾದರೂ ಬಂದಿದ್ದರೆ, ಕರ್ನಾಟಕದವರಾಗಿದ್ದು ನಿಮ್ಮ ಹೆಸರು ಏನಾದರೂ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಲೀಸ್ಟಲ್ಲಿ ಬಂದರೆ ನೀವು ಸ್ವಲ್ಪ ವರಿ ಮಾಡ್ಕೋಬೇಕು. ನೀವು ಇಮ್ಮಿಡಿಯೇಟಾಗಿ KEAದವರಿಗೆ ಹೇಳಬೇಕು, ಸರ್ ನಾನು ಕರ್ನಾಟಕ ಸ್ಟೂಡೆಂಟ್ ಇದ್ದೀನಿ, ನನ್ನ ಹೆಸರು ನಾನ್ ಕರ್ನಾಟಕ ಲೀಸ್ಟಲ್ಲಿ ಬಂದಿದೆ ಅನ್ನೋದನ್ನು. ಅದು ನೀವು ಹೇಗೆ ಹೇಳ್ತಿರೋ ಗೊತ್ತಿಲ್ಲ, ಅವರಂತೂ ಹೇಳಿಬಿಟ್ಟಿದ್ದಾರೆ. ಬಟ್ ದೇ ವಿಲ್ ನೆವರ್ ಅಟೆಂಡ್ ದ ಕಾಲ್, ದೇ ವಿಲ್ ನೆವರ್ ರಿಪ್ಲೈ ದ ಇಮೇಲ್ಸ್. ಫೈನ್. ಇಫ್ ಯು ಆರ್ ಪ್ರೆಸೆಂಟ್ ಇನ್ ದ ಬ್ಯಾಂಗ್ಳೂರ್, ದೆನ್ ಪ್ಲೀಸ್ ಗೋ ಟು ದ ಬ್ಯಾಂಗ್ಳೂರ್ KEA ಆಫೀಸ್ ಆ್ಯಂಡ್ ಟೆಲ್ ದೆಮ್. ಅದರ್ವೈಸ್ ಅಟ್ ಲೀಸ್ಟ್ ಯು ಮೇಲ್ ದೆಮ್ ಬೈ ಗಿವಿಂಗ್ ದಿಸ್ ಪರ್ಟಿಕ್ಯುಲರ್ ಸ್ನ್ಯಾಪ್ಶಾಟ್ ಆ್ಯಂಡ್ ಮೇಲ್ ದೆಮ್ ದ್ಯಾಟ್ ಮೈ ನೇಮ್ ಈಸ್ ನಾಟ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಲಿಸ್ಟ್. ಇನ್ನೊಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಲೀಸ್ಟಲ್ಲಿ ನಿಮ್ಮ ಹೆಸರು ಬರಲಿ ಬರದೇ ಇರಲಿ, ಇಟ್ ಈಸ್ ನಾಟ್ ದ ರೈಟ್ ಫಾರ್ ಅಡ್ಮಿಷನ್ ಟು ಮೆಡಿಕಲ್ ಆ್ಯಂಡ್ ಡೆಂಟಲ್. ಇನ್ನೊಂದು ಅಂತಂದರೆ ಕ್ಯಾಂಡಿಡೇಟ್ ಶುಡ್ ನಾಟ್ ಪ್ರೆಸ್ಯೂಮ್ ದ್ಯಾಟ್ ಇಟ್ ಈಸ್ ಅ ಮೆರಿಟ್ ಲೀಸ್ಟ್. ಇದು ಮೆರಿಟ್ ಲೀಸ್ಟ್ ಅಲ್ಲ, ಮೆರಿಟ್ ಲೀಸ್ಟನ್ನು ಸಪ್ರೇಟಾಗಿ ರಿಲೀಸ್ ಮಾಡ್ತಾರೆ. ಸೊ ಫಸ್ಟ್ ಪಾಯಿಂಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಇದು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇರುವಂತಹ ಲೀಸ್ಟು. ಕರ್ನಾಟಕ ಸ್ಟೂಡೆಂಟ್ಸ್ ಇದರೊಳಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ನಿಮ್ಮದು ಹೆಸರೇನಾದರೂ ಬಂದಿಲ್ಲ ಅಂತಂದರೆ ಯು ಹ್ಯಾವ್ ಟು ರಿಪೋರ್ಟ್ ಟು ದ KEA ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೆಕೆಂಡ್ ಲಿಸ್ಟ್ ನೋಡಿ, ಪ್ರೊವಿಷನಲ್ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಫಾರ್ UG NEET 2020. ಕರ್ನಾಟಕ UG CET 2020 ಕ್ಯಾಂಡಿಡೇಟ್ಸ್ ನಾಟ್ ಚೇಂಜ್ಡ್ ವಿದೌಟ್ ಮಾಡಿಫಿಕೇಶನ್ ಫಾರ್ UG NEET 2020. ಅಂದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೀವು NEET 2020ಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ. ಬಟ್ ಸೆಕೆಂಡ್ ಲಿಂಕನ್ನು ಯೂಸ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ ಮತ್ತು ನಿಮಗೆ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಸಿಕ್ಕಿರ್ಬೋದು. ನಾಟ್ ಚೇಂಜ್ಡ್ ಅಂದರೆ ಯಾವುದೇ ರೀತಿ ಮಾಡಿಫಿಕೇಷನ್ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ಹೇಳಿರ್ತೀರಿ. ಅಂದರೆ ವಿದೌಟ್ ಮಾಡಿಫಿಕೇಷನ್, ಯಾವುದೇ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿಲ್ಲ, ಮಾಡಿಫಿಕೇಷನ್ ಮಾಡ್ಕೊಂಡಿಲ್ಲ ಅನ್ನೋರಿಗೆ ಇದು ಲಿಸ್ಟ್. ಇದರೊಳಗೆ ನಿಮ್ಮ ಹೆಸರು ಬಂದಿದೆಯಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಹೆಸರು ಇದರೊಳಗೆ ಇರಲೇಬೇಕು. ಇದರಲ್ಲಿ 576 ಪೇಜಸ್ ಇದೆ. ಅರೌಂಡ್
23,563 ನೇಮ್ಸ್ ಇದೆ ಇದರೊಳಗೆ, ರೈಟ್. ಈ ನೇಮ್ಸ್ ಒಳಗೆ ನಿಮ್ಮದು ಹೆಸರು ಇದೆಯೋ ಇಲ್ಲೋ ಅಂಥೇಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಇಟ್ ಈಸ್ ನಾಟ್ ದೇರ್ ಅಂದರೆ ಇಫ್ ಯು ಆರ್ ರಿಜಿಸ್ಟರ್ಡ್ ಇನ್ ನೀಟ್ 2020 ಬಟ್ ಇಫ್ ಯುವರ್ ನೇಮ್ ಈಸ್ ನಾಟ್ ದೇರ್ ಇನ್ ದ ಲೀಸ್ಟ್, ಯು ಹ್ಯಾವ್ ಟು ರಿಪೋರ್ಟ್ ಟು KEA ವಿತ್ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಅಂತಂದರೆ ನೀಟ್ ಅಪ್ಲಿಕೇಶನ್ ಫಾರ್ಮ್ ಆಗಲಿ ಅಥವಾ ಅಂದರೆ ರಿಜಿಸ್ಟರ್ ಮಾಡಿದ ಮೇಲೆ ಏನೊಂದು ಪ್ರಿಂಟೌಟ್ ತೊಗೊಂಡಿರ್ತೀರಿ ಅದನ್ನು, ಮತ್ತು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಏನಾದರೂ ಇತ್ತಂದರೆ ಇವನ್ನೆಲ್ಲ ತೊಗೊಂಡು KEAಗೆ ರಿಪೋರ್ಟ್ ಮಾಡಿಕೊಳ್ಬೇಕು. ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಇಟ್ ಈಸ್ ನಾಟ್ ದ ಮೆರಿಟ್ ಲೀಸ್ಟ್ ಆಫ್ UG NEET 2020 ಅಡ್ಮಿಷನ್ಸ್. ಅಂದರೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ ಅಂದರೆ ಯು ಶುಡ್ ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನಿಮಗೆ ಯಾವುದೇ ರೀತಿ ಟೆನ್ಷನ್ನೇ ಇಲ್ಲ. ಯಾಕಂದರೆ ಈ ಲೀಸ್ಟಲ್ಲಿ ಬಂದಿರೋದು ವಿದೌಟ್ ಮಾಡಿಫಿಕೇಷನ್. ನಿಮಗೆ ಯಾವುದು ಮಾಡಿಫಿಕೇಷನ್ ಬೇಡ ಅಂತ ಹೇಳಿದಿರಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಅವಶ್ಯಕತೆ ಇಲ್ಲ. ಥರ್ಡ್ ಒನ್, ಪ್ರೊವಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ UG NEET 2020 ಕರ್ನಾಟಕ ಕ್ಯಾಂಡಿಡೇಟ್ಸ್ ನ್ಯೂಲಿ ರಿಜಿಸ್ಟರ್ಡ್. ಸೊ ಇದರಲ್ಲೂ ಅಷ್ಟೇ, ಏನು ಯಾರು ವರಿ ಮಾಡ್ಕೋಬೇಕು ಅಂತಂದರೆ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ UG NEET 2020 ಬಟ್ ಯುವರ್ ನೇಮ್ ಈಸ್ ನಾಟ್ ಲಿಸ್ಟೆಡ್ ಇನ್ ದ ದಿಸ್ ಪರ್ಟಿಕ್ಯುಲರ್ PDF. ನೀವು ಅಷ್ಟೇ ವರಿ ಮಾಡ್ಕೋಬೇಕು ಹೊರತು ನಿಮ್ಮ ಹೆಸರೇನಾದರೂ ಈ ಲೀಸ್ಟ್ ಒಳಗೆ ಬಂದಿದ್ದಿದ್ರೆ, ಇಫ್ ಯುವರ್ ನೇಮ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಲಿಸ್ಟ್, ಯು ಆರ್ ನಾಟ್ ನೆಸಸರಿ ಟು ವರಿ ಎಟ್ ಆಲ್. ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ. ಯುವರ್ ಕನ್ಫರ್ಮೇಷನ್, ಇದು 100% ಕನ್ಫರ್ಮೇಷನ್. ಇದು ಯುವರ್ ನೇಮ್ ಈಸ್ ದೇರ್ ಇನ್ ದ ನ್ಯೂಲಿ ರಿಜಿಸ್ಟರ್ಡ್ ಲೀಸ್ಟ್ ಆ್ಯಂಡ್ ಆಲ್ಸೋ ದೆರ್ ಈಸ್ ನೋ ಪ್ರಾಬ್ಲಮ್ ವಿತ್ ದ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್. ಅಂದರೆ ನಿಮಗೆ ಅಪ್ಲೋಡ್ ಮಾಡುವಂಥ ಆಲ್ರೆಡಿ ನೀವು ಅಪ್ಲೋಡ್ ಮಾಡಿದ್ದೀರಿ, ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ, ಇನ್ಕಂಪ್ಲೀಟ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿದ್ದೀರಿ. ರಿಮೆಂಬರ್, ಇದು ಮಾಡಿದ್ದೀರಿ ಅಂತಂದ್ರೆ ಇದು ಇನ್ನೂ ಎಲಿಜಿಬಲ್ ಆಗಿಲ್ಲ. ಯು ಆರ್ ನಾಟ್ ಎಲಿಜಿಬಲ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟ್ ಅಲ್ಲ ಇದು. ಬಟ್ ದಿಸ್ ವಿಲ್ ಇಂಡಿಕೇಟ್ಸ್ ದ್ಯಾಟ್ ಯು ಆರ್ ರಿಜಿಸ್ಟರ್ಡ್ ಫಾರ್ ನೀಟ್ ಆ್ಯಂಡ್ ಯು ಹ್ಯಾವ್ ಅಪ್ಲೋಡೆಡ್ ಆಲ್ ದ ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಇಟ್ ವಾಸ್ ನೀಡೆಡ್. ಅಂದರೆ ಈ ಲೀಸ್ಟಲ್ಲಿ ಇರೋರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ಫೋರ್ತ್ ಲಿಸ್ಟ್ ನೋಡಿ, ಪ್ರೊವಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಫಾರ್ UG NEET 2020 ಕರ್ನಾಟಕ UG CET 2020 ಕ್ಯಾಂಡಿಡೇಟ್ಸ್ ಸಬ್ಸಿಕ್ವೆಂಟ್ಲಿ ಅಪ್ಲೈಡ್ ಫಾರ್ ಮಾಡಿಫಿಕೇಶನ್ ಫಾರ್ UG NEET 2020. ಇದರಲ್ಲಿ ಒಂದು ಪಾಯಿಂಟನ್ನು ಹೇಳಿಬಿಡ್ತೀನಿ. ಇದು ಯಾರಿಗೆಪ್ಪ ಅಂತಂದರೆ, ನೀವು ಲಿಂಕ್ 3 ಯೂಸ್ ಮಾಡಿ ಯಾರ್ಯಾರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಿ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ರಿಲಿಜಿಯಸ್ ಮೈನಾರಿಟಿ ಇರ್ಬೋದು, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ಸ್ ಇರ್ಬೋದು. ಆಲ್ರೆಡಿ ನೀವು UG CET ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ, ರೈಟ್. ಎಕ್ಸಾಮ್ ಬರೀಲಿ ಬಿಡಲಿ, ಬಟ್ UG CET ಫಾರ್ಮನ್ನು ಫಿಲ್ ಮಾಡಿರ್ತೀರಿ, ದುಡ್ಡನ್ನು ತುಂಬಿರ್ತೀರಿ. ಅಂತಹ ಸ್ಟೂಡೆಂಟ್ಸಿಗೆ ಸಂಬಂಧಪಟ್ಟಿರೋದು. ಒಂದಷ್ಟು ಮಂದಿ ಕಾಸ್ಟನ್ನು ಚೇಂಜ್ ಮಾಡಿಟ್ಕೊಂಡಿರ್ತೀರಿ, ಒಂದಷ್ಟು ಮಂದಿ ರೂರಲ್ ಕ್ಯಾಟಗರಿಯನ್ನು ಚೇಂಜ್ ಮಾಡಿರ್ತೀರಿ, ಕನ್ನಡ ಮೀಡಿಯಂ ಚೇಂಜ್ ಮಾಡಿರ್ತೀರಿ. ಇವು ಎಲ್ಲದೂ ಚೇಂಜ್ ಮಾಡಿರೋದು ಇಲ್ಲಿ ಬರ್ತದೆ. ಸಬ್ಸಿಕ್ವೆಂಟ್ಲಿ ಅಪ್ಲೈಡ್ ಫಾರ್ ಮಾಡಿಫಿಕೇಶನ್ ಫಾರ್ UG NEET 2020. ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೋಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ಮಾಡಿಫಿಕೇಷನಿಗೆ ಅಪ್ಲೈ ಮಾಡಿದ್ದಿದ್ರೆ, ನಿಮ್ಮ ಹೆಸರು ಈ ಲೀಸ್ಟಲ್ಲಿ ಬಂದಿದ್ದರೆ, ನೀವು ಮುಂದೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಅಂದರೆ ನೀವು ಯು ಆರ್ ಎಲಿಜಿಬಲ್, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಬಟ್ ನಿಮ್ಮ ಹೆಸರು KEA ಕೌನ್ಸಿಲಿಂಗ್ ಲೀಸ್ಟ್ ಒಳಗೆ ಇದೆ ಅನ್ನೋದು ಕನ್ಫರ್ಮ್ ಆಗ್ತದೆ. ಗೊತ್ತಿರಲಿ, ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ. ಇದರಲ್ಲಿ ಇದ್ದವರು ಕೂಡ ನೀವು ವರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಯಾರು ಸ್ವಲ್ಪ ಥಿಂಕ್ ಮಾಡಬೇಕು ಅಂತಂದರೆ ಅಥವಾ KEAಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತಂದರೆ, ಸೊ ನಿಮ್ಮ ಹೆಸರು ಇಲ್ಲಿ ಬರಬೇಕಿತ್ತು. ಅಂದರೆ ಪ್ರೊವಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ನಾಟ್ ಚೇಂಜ್ ವಿದೌಟ್ ಮಾಡಿಫಿಕೇಷನ್. ಯಾಕಂದರೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಿ ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಸರ್ ನಾನು ಮಾಡಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿಲ್ಲ, ಆದರೂ ಕೂಡ ನನ್ನ ಹೆಸರು ನೀಟ್ ಮಾಡಿಫಿಕೇಷನ್ ಸಬ್ಸಿಕ್ವೆಂಟ್ಲಿ ಮಾಡಿಫೈಡ್ ಲೀಸ್ಟ್ ಒಳಗೆ ಬಂದಿದೆ, ಏನು ಮಾಡಬೇಕು ಅಂಥವರು ಕೂಡ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡಿಲ್ಲ ಅಂತಂದರೆ. ಆದರೂ ಒಂದು ಕನ್ಫರ್ಮೇಷನ್ ಬೇಕು ಅಂತಂದರೆ, ಅಂದರೆ ಟೆನ್ಷನ್ ಫ್ರೀ ಆಗಬೇಕು ಅಂತಂದರೆ KEAಗೆ ನಿಮ್ಮ ರಿಜಿಸ್ಟ್ರೇಷನ್ ಲೀಸ್ಟನ್ನು ಕಳಿಸಿ. ಅಂದರೆ ನೀವು ಓನ್ಲಿ ಯಾವುದೇ ಚೇಂಜ್ ಇಲ್ಲದೇ ಕರ್ನಾಟಕ UG CET ನೀವು ಬರೆದವರು ಅಥವಾ ಅಪ್ಲಿಕೇಶನ್ ಆಲ್ರೆಡಿ ಫಿಲ್ ಮಾಡಿದವರು ನೀಟಿಗೆ ನಿಮ್ಮ ನೀಟ್ ರೋಲ್ ನಂಬರನ್ನು ಹಾಕಿ ಎಂಟರ್ ಮಾಡ್ಕೊಂಡಿದ್ದೀರಿ ಅಂತಂದರೆ, ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಹೆಸರು ಇಲ್ಲಿ ಬರಬೇಕಿತ್ತು. ಯಾವುದರಲ್ಲಿ? ನೋ ಚೇಂಜ್ಡ್ ವಿದೌಟ್ ಮಾಡಿಫಿಕೇಷನ್. ಆದರೆ ಇಲ್ಲಿ ನೀಟ್ ಚೇಂಜ್ ಅಂದರೆ ಸಬ್ಸಿಕ್ವೆಂಟ್ಲಿ ಅಪ್ಲೈಡ್ ಫಾರ್ ಮಾಡಿಫಿಕೇಷನ್ ಲೀಸ್ಟ್ ಅಂತ ಬಂದರೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ KEAಗೆ ಒಂದು ಮೇಲ್ ಹಾಕಿ ಆ ಪ್ರೂಫನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ, ರೈಟ್. ಆದರೆ ಇದರಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ಇದು ನೋಡಿ ಲಾಸ್ಟ್ ಒನ್, ಪ್ರೊವಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಫಾರ್ ನೀಟ್ 2020 ನ್ಯೂಲಿ ರಿಜಿಸ್ಟರ್ಡ್ ಬಟ್ ನಾಟ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್. ಸೊ ಇದು ಡೆಫಿನೆಟ್ಲಿ ಯು ಹ್ಯಾವ್ ಟು, ಈ ಒಂದು ಲೀಸ್ಟಲ್ಲಿ ಇದ್ದವರಿಗೆ ನಿಮಗೆ ಇನ್ನೊಂದು ಅವಕಾಶವನ್ನು KEAದವರು ಪ್ರೊವೈಡ್ ಮಾಡಿರ್ತಾರೆ, ಅದ್ರ ಬಗ್ಗೆ ಎರಡು ಡೌಟೇ ಇಲ್ಲ. ಅಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಬಟ್ ನಾಟ್ ಅಪ್ಲೋಡೆಡ್ ದ ಡಾಕ್ಯುಮೆಂಟ್ಸ್, ಅಂದರೆ ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹೆಸರು ಈ ಲೀಸ್ಟಲ್ಲಿ ಬಂದಿದೆ. ನೀವು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಡಿಸ್ಕ್ವಾಲಿಫೈ ಆಗೋದಿಲ್ಲ. ಬಟ್ ನಿಮಗೆ ಇನ್ನೊಂದು ಅವಕಾಶವನ್ನು ಯಾವಾಗ ಕೊಡ್ತಾರೆ, ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು, ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಯು ಹ್ಯಾವ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಒನ್ಸ್ ಅಗೇನ್ ವಿದೌಟ್ ಫೇಲ್. ಅಂದರೆ ನೀವು ಅಪ್ಲೋಡ್ ಮಾಡೇ ಇಲ್ಲ, ಒನ್ಸ್ ಅಗೇನಲ್ಲಿ ಮೀನಿಂಗೇ ಇಲ್ಲ. ಸೊ ಯು ಹ್ಯಾವ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಇನ್ ದಿಸ್. ಸೊ ಯಾರು ವರಿ ಮಾಡ್ಕೋಬೇಕು ಅಂತಂದರೆ, ಇಫ್ ಎನಿ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೋಡೆಡ್ ದ ಡಾಕ್ಯುಮೆಂಟ್ಸ್ ಬಟ್ ಇಟ್ ಈಸ್ ದ ನೇಮ್ ಈಸ್ ದೇರ್ ಇನ್ ದಿಸ್ ಲಿಸ್ಟ್. ಅಂದರೆ ಒಂದಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದೀರಿ, ಸರ್ ನಾನು ಆಲ್ರೆಡಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ನನ್ನ ಹತ್ರ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು ಕೂಡ ಪ್ರಿಂಟೌಟ್ ಇದೆ, ಆದರೂ ಕೂಡ ನನ್ನ ಹೆಸರು ನ್ಯೂಲಿ ರಿಜಿಸ್ಟರ್ಡ್ ಬಟ್ ನಾಟ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸಲ್ಲಿ ಬಂದಿದೆ, ಏನು ಮಾಡಬೇಕು? ಹಾಗಿದ್ದಾಗ ವೆರಿ ಸಿಂಪಲ್, ಅವರೇ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ಲೀಸ್ಟೆಡ್ ದೆನ್ ಶುಡ್ ರಿಪೋರ್ಟ್ ಟು KEA ವಿತ್ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲೋಡಿಂಗ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಡೀಟೇಲ್ಸ್. ಇದನ್ನು ತಗೊಂಡು ನೀವು KEAಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಮೇಲ್ ಮಾಡಬೇಕು, ಇಲ್ಲ ಅಂತಂದರೆ ಅವರಿಗೆ ಫೋನ್ ಮಾಡಿ ಹೇಳಬೇಕು. ಅವರು ಫೋನ್ ಎತ್ತಿದರೆ ನಿಮ್ಮ ಒಂದು ಲಕ್. ಸೊ ನೀವು ಆ ಒಂದು ಟ್ರೈ ಮಾಡ್ತಾ ಇರ್ಬೋದು ಅಷ್ಟೇ. ಸೊ ನೀವೇನಾದರೂ ಬೆಂಗಳೂರದಲ್ಲೇ ಇದ್ರಿ ಅಥವಾ ಬೆಂಗಳೂರು ಸರೌಂಡಿಂಗ್ ಇದ್ರಿ ಅಂದರೆ ಇಟ್ಸ್ ಬೆಟರ್, ನಿಮ್ಮ ಹೆಸರು ಏನಾದರೂ ಈ ಲೀಸ್ಟಲ್ಲಿ ಬಂದಿದ್ದರೆ, ಅಪ್ಲೋಡ್ ಮಾಡಿರ್ತೀರಿ, ನಾಟ್ ಅಪ್ಲೋಡೆಡ್ ಲೀಸ್ಟಲ್ಲಿ ಬಂದಿದ್ದರೆ ದಯವಿಟ್ಟು ಹೋಗಿ ಅವ್ರನ್ನ ಭೇಟಿಯಾಗಿ ಹೋಗಬೇಕಾದ್ರೆ ಇವನ್ನೆಲ್ಲ ತೊಗೊಂಡು ಹೋಗಿ, ಅಪ್ಲೋಡೆಡ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಡೀಟೇಲ್ಸನ್ನು ತೊಗೊಂಡು ಹೋಗಿ. ರೈಟ್, ಈಗ ಯಾರು ವರಿ ಮಾಡ್ಕೋಬೇಕು? ಇವು 4 ಅಂದರೆ ಕರ್ನಾಟಕದವರಿಗೆ ಸಂಬಂಧಪಟ್ಟಿರೋ ಹಾಗೆ 4 PDF ಅಲ್ಲಿಯೂ ನಿಮ್ಮ ಹೆಸರು ಬಂದೇ ಇಲ್ಲ, ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅರ್ಥ, ನೀವು ತಕ್ಷಣ KEAದವರನ್ನು ಸಂಪರ್ಕ ಮಾಡಬೇಕು. ಸೊ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ KEA ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಯಾರು? ಇವು 4 ಲೀಸ್ಟಲ್ಲಿ ನಿಮ್ಮ ಹೆಸರು ಬರದೇ ಇದ್ದವರು, ಹೆಸರೇ ಬಂದಿಲ್ಲ ಎಲ್ಲೂ ಯಾವುದರಲ್ಲೂ, ಬಟ್ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಇದು 56 ಪೇಜ್ ಇದೆ, ಹಿಯರ್ 143 ಪೇಜಸ್, ಹಿಯರ್ 50 ಪೇಜಸ್, ಹಿಯರ್ 576 ಪೇಜಸ್, ಆಲ್ಮೋಸ್ಟ್ 700 ಪೇಜಸ್. ಕರೆಕ್ಟಾಗಿ ಕೂತ್ಕೊಂಡು ಅನಾಲಿಸಿಸ್ ಮಾಡಿ, ಯಾವುದರಾದ್ರೂ ಒಂದರಲ್ಲಿ ನಿಮ್ಮ ಹೆಸರು ಬಂದಿರಲೇಬೇಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ರೈಟ್, ಸೊ ಇಲ್ಲಿ ಏನು ಹೆಡ್ಡಿಂಗ್ ಕೊಟ್ಟಿದ್ದಾರೆ ಈ ಪ್ರಕಾರ ನೋಡ್ಕೊಳ್ತಾ ಹೋಗಿ. ಯಾರು ಬಹಳ ಟೆನ್ಷನ್ ಮಾಡ್ಕೋಬೇಕು ಅಥವಾ ವರಿ ಮಾಡ್ಕೋಬೇಕಂದ್ರೆ, ಇವು 4 ಲೀಸ್ಟಲ್ಲಿ ನಿಮ್ಮ ಹೆಸರು ಬಂದೇ ಇಲ್ಲ ಅಂತಂದರೆ, ಸೊ ನಾನ್ ಕರ್ನಾಟಕದವರಿಗಂತೂ ಪ್ರಾಬ್ಲಮ್ ಇಲ್ಲ, ಅದು ನಿಮ್ಮ ಹೆಸರು ಇಲ್ಲಿ ಬಂದಿರ್ತದೆ. ಬಂದಿಲ್ಲ ಅಂದರೆ KEAದವರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಕರ್ನಾಟಕ ಸ್ಟೂಡೆಂಟ್ಸು ಫಸ್ಟ್ ಲೀಸ್ಟನ್ನು ಹೇಳ್ಬಿಡ್ತೀನಿ ಇನ್ನೊಂದು ಸಲ, ಕರ್ನಾಟಕ UGC 2020 ಕ್ಯಾಂಡಿಡೇಟ್ ನಾಟ್ ಚೇಂಜ್ಡ್ ವಿದೌಟ್ ಮಾಡಿಫಿಕೇಷನ್. ಹಾಗೇನಾದರೂ ನೀವು ಮಾಡಿಫಿಕೇಷನಿಗೆ ಅಪ್ಲೈ ಮಾಡಿನೂ ಕೂಡ ವಿದೌಟ್ ಮಾಡಿಫಿಕೇಷನಲ್ಲಿ ಬಂದಿದ್ದರೆ ನೀವು ಕೂಡ KEAದವರಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಅಂದರೆ ಯು ಹ್ಯಾವ್ ಟು ಟೆಲ್ ದೆಮ್, ಸರ್ ನಾನು ಮಾಡಿಫಿಕೇಷನ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಪ್ಲೈ ಮಾಡಿದ್ದೀನಿ, ಅದು ನನ್ನ ಹೆಸರು ಇದರಲ್ಲಿ ಬಂದಿದೆ, ಯಾಕೆ ಅಂಥೇಳಿ ನೀವು ಅವ್ರನ್ನ ಕೇಳಬೇಕಾಗ್ತದೆ. KEAದವ್ರಿಗೆ ಕೇಳಬೇಕು, ನನಗಲ್ಲ. ಐ ಕೆನಾಟ್ ಹೆಲ್ಪ್ ಇನ್ ದಿಸ್ ರಿಗಾರ್ಡ್. ನೆನ್ಪಿಟ್ಕೊಳ್ಳಿ, ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಸಿಂಪತಿಯನ್ನು ತೋರಿಸ್ಬೋದು, ಬಟ್ KEAದವರೇ ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಕೊಡಬೇಕು. ಒನ್ಸ್ ಅಗೇನ್ ಇದರಲ್ಲಿ ಮತ್ತೆ ಸಾಫ್ಟ್ವೇರ್ ಮಿಸ್ಟೇಕ್ಸ್ ಇದ್ದೇ ಇರ್ತದೆ. ಅಂದರೆ ಇದರಲ್ಲಿ ಬರಬೇಕಾಗಿರೋಂಥ ಹೆಸರು ನೀವು ರಿಜಿಸ್ಟರ್ದೊಳಗೆ ಬರ್ಬೋದು, ನೀವು ರಿಜಿಸ್ಟರ್ದೊಳಗೆ ಒಂದಷ್ಟು ಹೆಸರುಗಳು ವಿದೌಟ್ ಡಾಕ್ಯುಮೆಂಟ್ಸ್ ಲಿಸ್ಟೊಳಗೆ ಬರ್ಬೋದು, ಈ ಒಂದಷ್ಟು ಹೆಸರುಗಳು ಸಬ್ಸಿಕ್ವೆಂಟ್ಲಿ ಅಪ್ಲೈಡ್ ಫಾರ್ ಮಾಡಿಫಿಕೇಷನ್ ಲೀಸ್ಟಲ್ಲಿ ಬರ್ಬೋದು. ಸೊ ಬಟ್ ಇವೆಲ್ಲ ಲೀಸ್ಟ್ ನೋಡಿದಾಗ ನಿಮ್ಮ ಹೆಸರು ಯಾವುದಾದ್ರೂ ಒಂದು ಲೀಸ್ಟಲ್ಲಿ ಇರಲೇಬೇಕು, ಅದು ಫಸ್ಟ್ ನೋಡ್ಕೊಳ್ಬೇಕಾಗಿದ್ದು. ಅದಾದಮೇಲೆ ಯಾವ ಲೀಸ್ಟಲ್ಲಿ ಬಂದಿದೆ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಕರೆಕ್ಟಾಗಿ ಇನ್ನೊಂದು ಸಾರಿ ವಿಡಿಯೋವನ್ನು ಕೇಳಿಸ್ಕೊಂಡು ಆ ಒಂದು ಡೀಟೇಲಾಗಿ ನೋಡಿ. ಅವರು ಪದೇ ಹೇಳ್ತಾ ಇದ್ದಾರೆ, ದಿಸ್ ಈಸ್ ನಾಟ್ ದ ಮೆರಿಟ್ ಲೀಸ್ಟ್ ಫಾರ್ ನೀಟ್ 2020, ಅದನ್ನು ಸಪ್ರೇಟಾಗಿ ರಿಲೀಸ್ ಮಾಡ್ತಾರೆ, ಅಲ್ಲಿ ತನಕ ವೇಟ್ ಮಾಡೋಣಂತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟ್ ಕೊಡ್ತಾರೆ, ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ, ಸೀಕ್ರೆಟ್ ಕೀ, ಅದಾದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡಿರಿ. ಯಾಕೋ ಸ್ವಲ್ಪ ಫಾಸ್ಟಾಗಿ ನಡೀತಾ ಇದೆ ಎಲ್ಲದೂ ಕೂಡ. ಸೊ ನಡೀಲಿ ಹೀಗೇನೆ. ಸೊ ಇವು 5 PDF ಲೀಸ್ಟನ್ನು ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು, ಇದರ ಕಾಪಿಯನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಆ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಮಾಡ್ಕೊಳ್ಳಿ. ದ ಲಿಂಕ್ ಈಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್.
ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಿತ್ತು. ಇದು ಕಂಪ್ಲೀಟಾಗಿ ಹೇಳಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಯಾವುದರಲ್ಲಿ ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಯಾವುದು ಕೋರಿ ಮಾಡ್ಕೋಬೇಕು, ಯಾವುದು ಕೋರಿ ಮಾಡ್ಕೋಬಾರ್ದು ಅಂತ ಹೇಳಿದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.